ನೀವು ಎಸ್ ಸಿ ಅವರು ನಮ್ಗೆ ಮುಟ್ಸ್ಬೇಡಿ ಅಂತಾರೆ. ಅದು ಮಾತ್ರ ಅವ್ರು ಬಾತ್ರೂಮ್ ಹೋಗಿದ್ ಮಾತ್ರ ಎತ್ತಕ್ಕೆ ಮಾತ್ರ ನಮಗಿದ. ಇವರು ದೊಡ್ಡ ಇದು ನಾವೇನು ಎಸ್ ಇದ್ರೆ ನಮ್ಮ ಮನಸ್ಸಲ್ವಾ. ನಾವು ಅಂಗಡಿ ಹತ್ರ ಹೋಗಿದ್ರೆ ಅಷ್ಟು ದೂರ ನಿಂತ್ಕೋತಾರೆ. ಕೆಲಸ ಮಾಡೋಕೆ ಮಾತ್ರ ಕರೀತಾರೆ ಮೇಡಮ್. ಬಾತ್ರೂಮ್ ಕಟ್ಟಿದ್ರೆ ಮಾತ್ರ ಕರೀತಾರೆ, ಇಲ್ಲಾಂದ್ರೆ ಅಷ್ಟು ದೂರ ನಿಂತಿರ್ತಾರೆ ಅವರು. ನಮ್ಮ ತರ ಇಲ್ಲಿ ಮಾಡ್ತಾರೆ ಮೇಡಮ್ ಈಗಲಿರೋರೆಲ್ಲ. ನೀವು ಹೇಳ್ತೀರಿ ಬರೀ ಕೆಲಸ ಮಾಡಕ್ ಅಷ್ಟೇ ಕರೀತಾರೆ, ಮಿಕ್ಕಿದಕ್ಕೆ ಎಲ್ಲದಕ್ಕೂ ನಮ್ಮನ್ನ ಊರಿಂದ ಹೊರಗಡೆ ಇರ್ತಾರೆ, ಒಂದು ಅಂಗಡಿ ಸೇರಿಸ್ಕೊಳ್ಳಲ್ಲ, ಪಾತ್ರೆ ಕೂಡ ಮುಡ್ಸ್ಕೊಡಲ್ಲ ಅವರು. ನಮ್ಗೆ ಏನಾರು ಊಟ ಕೊಟ್ರೆ ಇಲ್ಲಿಂದ ಹಿಂಗೆ ತಾಕ್ತಾರೆ ನಮ್ಗೆ. ಇಲ್ಲಿರೋರು ಮೇಡಮ್ ದೇವಂಡಿ ಅವರನ್ನ ನಮ್ಮ ತಾತನ ಕಾಲದಿಂದ ನಾವು ಇಲ್ಲಿಂದ ನಮ್ಮ ತಾತ ನಮ್ಮ ಎಲ್ಲರೂ ಗೊತ್ತು. ನಮ್ಮ ದೊಡ್ಡಮ್ಮ ಎಲ್ಲನೂ ಈ ಥರ ಮಾಡಿದ್ದಾರೆ ಮೇಡಮ್. ನಮ್ಗಿಬ್ಬರು ಗಂಡು ಮಕ್ಕಳು ದೊಡ್ಡವರು ಮೇಡಮ್. ಅವರೆಲ್ಲ ಹೋಗ್ತಾ ಇದ್ರು ಮೇಡಮ್ ಕಿಲಿಂಗ್ ಮಾಡೋಕ್ಕೆ. ನಮ್ಮ ಮನೆ ಹತ್ರನೇ ಬಂದು ಕರೀತಾರೆ ಮೇಡಮ್ ನಮ್ಮನ್ನ. ಏನಾರು ಕಟ್ಕೊಂಡಿದ್ರೆ ಬಂದು ಕಿಲಿಂಗ್ ಮಾಡಿಕೊಡಿ ಹಂಗಿಂತ ಇದ್ದಾರೆ ಮೇಡಮ್. ಅಮ್ಮ, ನೀವು ನಮ್ಮ ಮೈಸೂರು ಸ್ವಚ್ಛವಾಗಿ ಇರೋ ಕಾರಣನೇ ನೀವು ಕೆಲಸ ಮಾಡಿದ್ರೆ ನಮ್ಮ ಮೈಸೂರು ಸ್ವಚ್ಛವಾಗಿದೆ. ಇವಾಗ ನಿಮ್ಮಂಥವ್ರು ಬದುಕಬೇಕಾಗಿರೋ ಮನೆನೇ ಒಡೆದು ಹಾಕ್ತಿದ್ದಾರೆ, ಬೀದಿಗೆ ಕರೆಸ್ಬಿಟ್ಟಿದ್ದಾರೆ. ಸರ್ಕಾರಕ್ಕೆ ಏನು ಕೇಳ್ಕೊಂತೀರ ನೀವು? ನಮ್ಗೆ ಈಗೆಲ್ಲ ನ್ಯಾಯ ತೋರಿಸ್ಕೊಡ್ಬೇಕು ಮೇಡಮ್. ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ನಮಗೆ ಏನು ನಮ್ಮ ಜಾಗ ಉಳಿಸ್ಕೊಡ್ಬೇಕು ಅವರು. ನಾವು ಅಷ್ಟು ವರ್ಷದಿಂದ ನಮ್ಮ ತಾತನ ಕಾಲದಿಂದ ಇಲ್ಲೇ ಮಾಡಿರೋದು ಮೇಡಮ್. ಎಲ್ಲರಿಗೂ ಗೊತ್ತಿಲ್ಲ, ನಮ್ಮ ತಾತ ಎಲ್ಲರಿಗೂ ಗೊತ್ತು. ಅವರೇ ಎಲ್ಲನೂ ಇದು ಮಾಡಿದ್ರು. ಈ ಮಧ್ಯ ಮಾಡೋದಿಲ್ಲ, ಒಂದು ಸಾಮಾನ್ಯ ಇಲ್ಲ. ಎಲ್ಲನೂ ನಮ್ಮ ಬರಗಟ್ಟೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ.